ಎಜೆ ನ್ಯೂಸ್ಗೆ ಸ್ವಾಗತ. ಹಣಕಾಸಿನ ವಿಚಾರಕ್ಕೆ ರೌಡಿ ಶೀಟರ್ ಒಬ್ಬ ತನ್ನ ಸ್ನೇಹಿತನ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿದ ಪರಿಣಾಮ ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲಾದ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗೇರಿಯಲ್ಲಿ ಜರುಗಿದೆ. ತಲ್ವಾರ್ನಿಂದ ಹಲ್ಲೆ ಮಾಡಿದ ಮಲ್ಲಿಕ್ ತನ್ನ ಗೆಳೆಯನಾದ ಇಫ್ರಾನ್ ಜೊತೆ ಹಣಕಾಸಿನ ವಿಚಾರಕ್ಕೆ ಹಲವು ದಿನಗಳಿಂದ ವಾಗ್ವಾದ ನಡೆದಿತ್ತು. ಇಂದು ರೌಡಿ ಶೀಟರ್ ಮಲ್ಲಿಕ್ ನಿನಗೆ ಕೊಡೋ ಹಣವನ್ನ ಕೊಡ್ತೀನಿ ಬಾ ಅಂತ ಇಫ್ರಾನ್ಗೆ ಕರೆ ಮಾಡಿ ಹೆಗ್ಗೇರಿ ಬಳಿಯಲ್ಲಿ ಕರೆಸಿಕೊಂಡು ತನ್ನ ಸ್ನೇಹಿತರ ಜೊತೆ ಸೇರಿ ತಲ್ವಾರ್ನಿಂದ ಹಲ್ಲೆ ಮಾಡಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕೂಡಲೇ ಆತನನ್ನ ಸ್ಥಳೀಯರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸದ್ಯ ಗಾಯಾಳುವಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ರು. ಕಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಶಶಿಕುಮಾರ್, ಡಿಸಿಪಿಗಳು ಆದ ನಂದಂಗಾವಿ, ರವೀಶ್ ಭೇಟಿ ಕೊಟ್ಟು ಗಾಯಾಳುವಿನಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರು ಅವರು. ಈಗ ಅವರು ಹೆಣ್ಮಕ್ಳು ಈಗ ಟಾರ್ಚರ್ ರೊಕ್ಕ ಏನು ತೊಗೊಂಡಿದ್ದು 4 ಲಕ್ಷ ರೂಪಾಯಿ ತೊಗೊಂಡಿದ್ದಂತ ಅವ್ರ ಪರ್ಸ್ನಲ್ ಮನಿದದು. ಈಗ ಅವ್ರು ಹೇಳಕತ್ತಿದ್ದು ಟಾರ್ಚರ್ ಭಾಳ ಕೊಡಾಕ್ತಿತ್ತಂತ ಅವ್ರಿಗೆ. ಹಗಲೆಲ್ಲ ಟಾರ್ಚರ್ ಕೊಡೋದು, ಬಂದು ಮನೆ ಕಡೆ ಧಮಕಿ ಕೊಡೋದು, ಇದು ತ್ರಾಸ ಮಾಡೋದು, ಹಿಂಗೆ ಭಾಳ ಹೇಳಕತ್ತಿತ್ತಂತ. ಆಮೇಲೆ ಅವ್ರು ಹೇಳಿದ ಅವ್ನು ಹೇಳೋಣಂತ ರೊಕ್ಕ ನಂಗೆ ಕೊಡಪ್ಪ ಅಂತ ಹೇಳಿ. ರೊಕ್ಕ ಕೊಟ್ಟಿಲ್ಲ ಅಂದರೆ ಆಮೇಲೆ ನಾವು ನಿಮಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಔಷಧ ಕುಡಿತೀನಿ ಅಂತ ಹೇಳಿದ್ರೆ, ಆ ಔಷಧ ನೀವು ಕೊಡಿಲ್ಲ ಅಂತ ಹೇಳಿ ಅವ್ನಿಗೆ ಮತ್ತೆ ಸ್ವಲ್ಪ ಜೋರು ಮಾಡೋಣ. ನಾವು ಜೋರು ಮಾಡಿ ಮತ್ತು ಹಬ್ಬನ ಮಾಡಿಲ್ಲ, ಹಬ್ಬ ಸಲಕ್ಕೆ ರೊಕ್ಕನ ಕೇಳಕ್ಕೆ ಹೋಗಿದ್ರಂತ, ಅದನ್ನು ಕೊಟ್ಟಿಲ್ಲ ಅಂತ ಅವ್ರಿಗೆ. ಹಾಗಾದ್ರೆ ಭಾಳ ತ್ರಾಸ ಆದ ಆಮೇಲೆ ಅವ ಔಷಧ ಕೊಡ್ತಾನಂತ ರೀ. ಔಷಧ ಕೊಡ್ದಂಗೆ ಈಗ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಕರೆಸಿ ಅವ್ನಿಗೆ ಹೊಡೆದು ಇಷ್ಟೆಲ್ಲ ಅನ್ಯಾಯ ಮಾಡ್ಯಾರು. ಇದು ಎದಲ್ಲೇ ಹೊಡೆದಾರ ಅದು ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ ಅದು ಎದಲ್ಲೇ ಹೊಡೆದಾರ ಏನಂತೇಳಿ. ರೊಕ್ಕ ಕೊಡ್ತಾರೆ ಅಂತ ಹೇಳಿ ಕಳ್ಕೊಂಡು ಹೊಡೆದಾರಂತ್ರಿ. ಅವ್ರಿಗೆ ಮೈಗೆ ತೆಲಿಗೆ ಪೆಟ್ಟು ಬಿದ್ದೈತಿ, ಕಾಲು ಕೈಗೆ ಪೆಟ್ಟು ಬಿದ್ದೈತಿ, ಎಲ್ಲ ಕಡೆ ಒಂದು ಭಾಳ ಪೆಟ್ಟು ಬಿದ್ದೈತಿ ಅವ್ರಿಗೆ ಎಕ್ದಮ್ ಒಂದು ಅಂಥೇಳಿ. ನಾವು ಕನ್ಫರ್ಮ್ ನಾವು ನೋಡಿಲ್ಲ, ಆದರೂ ಹೆಣ್ಮಕ್ಳು ಹೇಳಕತ್ತಿದಂತ ನನಗೆ ಕೇಳಿ ಅದು ಹಿಂದಿಯವ್ರು ಹೇಳಕತ್ತಿದ್ದು. ನಾನು ಕನ್ನಡ ಫ್ರೆಂಡ್ಶಿಪ್ ಒಳಗಿದ್ರು ಅವರು, ಎಕ್ದಮ್ ಖಾಸ್ ದೋಸ್ತವ್ರು 2-3 ಅವ್ರು ಖಾಸ್ ಒಳಗಿದ್ರು. ಫ್ರೆಂಡ್ಶಿಪ್ ಒಳಗನ ಇದು ಎಲ್ಲ ಆಗಿದ್ರಿ. ಇದು ಎಕ್ದಮ್ ಫ್ರೆಂಡ್ಶಿಪ್, ಅವ್ರು ಎಕ್ದಮ್ ಫ್ರೆಂಡ್ಶಿಪ್, ಭಾಳ ಫ್ರೆಂಡ್ಶಿಪ್ ಅವರು. 1-8 ಮಂದಿ ಅವರು 8 ಲಕ್ಷ ರೂಪಾಯಿ ಲೋನ್ ಬಂದಿತ್ತು. ಅದು 8 ಲಕ್ಷ ರೂಪಾಯಿ ಒಳಗೆ 4 ಲಕ್ಷ ರೂಪಾಯಿ ಇವ್ರು ತೊಗೊಂಡ್ರೆ 4 ಲಕ್ಷ ರೂಪಾಯಿ ಅವ್ರು ತುಂಬಿದ್ದು. ಅದೇನು ಲೋನ್ ಇದ್ದಿದ್ದಲ್ಲ ಅದೆಲ್ಲ ಇವ್ನ ಕೇಳಿ ಎಲ್ಲ ಪ್ರೂಫ್ ಇವಂದು ಐತ್ರಿ. ಅದು ಅದ್ರ ಇದ್ರಾಗ ಈ ದೋಸ್ತಿ ಒಳಗೆ 4 ಲಕ್ಷ ರೂಪಾಯಿ ಕೊಟ್ಟಾನಂತ್ರಿ ಅವ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇಫ್ರಾನ್ ಮೇಲೆ ತಲ್ವಾರ್ ಬೀಸಿದ ಆರೋಪಿಗಳನ್ನು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.